ನಾನೀಗ ನನ್ನ ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಸಮ್ಟೈಮ್ಸ್ ಐ ಸ್ಟಿಲ್ ಫೀಲ್ ವಿಯರ್ಡ್, ಲೈಕ್ ಸಮ್ಮರಲ್ಲಿ ಒಂಥರ ಮೇಕಪ್ ಮಾಡ್ಕೋತೀನಿ, ವಿಂಟರಲ್ಲಿ ಒಂಥರ ಮೇಕಪ್ ಮಾಡ್ಕೋತೀನಿ, ಇಂಟ್ರೆಸ್ಟ್ ಇದ್ದಾಗ ಒಂಥರ ಮೇಕಪ್ ಮಾಡ್ಕೋತೀನಿ. ಇಂಟ್ರೆಸ್ಟ್ ನನಗೆ ಏನಾದರೂ ಮಾಡೋಕ್ಕೆ ಇಷ್ಟ ಇಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನನಗೆ ಎಷ್ಟು ತುಂಬ ಕೆಲಸ ಇದೆ ಗಾಯ್ಸ್ ಅಂತ ರೆಸ್ಟ್ ಕೊಟ್ಟರು. ನನಗೆ ಇಷ್ಟೊಂದು ಪವರ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಹೊಟ್ಟೆ ಹಸಿತಿದೆ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಷ್ಟು ಕೆಲಸ ಇದೆ ಅಂದರೆ, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಗೊತ್ತಾ. ಐ ಲೈಕ್ ದಿಸ್ ವೆದರ್. ಅದಕ್ಕೆ ನಾನು ಫುಲ್ ಲೇಝಿ ಅನ್ನಿಸ್ತಾ ಇದೆ. ಇವತ್ತು ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಕೆಲಸ ಇದೆ. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ನನಗಿವತ್ತು ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ, ನಾನೇ ಮಾಡಬೇಕೆಲ್ಲ. ನೆನ್ನೆ ನೈಟ್ ಲೇಟ್ ಆಯಿತು ಮಲಗಿದ್ದು, ಬಟ್ ಸ್ಟಿಲ್ ಬೇಗ ಎದ್ದೆ. ಬಿಕಾಸ್ ಪೋಸ್ಟ್ಪೋನ್ ಮಾಡಿ 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 1 ವೀಕ್ ಆಗೋಯ್ತು ಆಲ್ರೆಡಿ. ಬಟ್ ಇವತ್ತು ಡೆಡ್ಲೈನು, ಮಾಡಲೇಬೇಕು. ಮಾರ್ನಿಂಗ್ ಎಕ್ಸಾಮು, ಸೊ ಅವಳು ಬರಲ್ಲ ನನಗೆ ಹೆಲ್ಪ್ ಮಾಡೋಕ್ಕೆ. ಎಲ್ಲ ಒಬ್ಬಳೇ ಮಾಡಬೇಕು ಗೈಸ್ ಇವತ್ತು. ಓಕೆ, ಲೆಟ್ಸ್ ಸ್ಟಾರ್ಟ್. ನಾನೀಗ ನನ್ನ ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಮ್ಮಮ್ಮ ರೊಟ್ಟಿ ಮಾಡಿದ್ದಾರೆ. ವಾವ್, ತರಕಾರಿ ಪಲ್ಯ. ನನಗೆ ವಾವ್ ಅನ್ಬೇಕಾದ್ರೆ ನೆನಪಾಯಿತು, ನಾನು ಚಿಕ್ಕವಳಿದ್ದಾಗ ತರಕಾರಿ ಪಲ್ಯನೇ ತಿಂತಾ ಇರಲಿಲ್ಲ, ನನಗೆ ಇಷ್ಟನೇ ಇರಲಿಲ್ಲ. ಬಟ್ ಇವಾಗ ದೊಡ್ಡವರಾದಮೇಲೆ ಆ ಡಿಫಿಷಿಯನ್ಸಿ ಅಂತ ಬಂದು ಆಬ್ವಿಯಸ್ಲಿ ತಿನ್ನಲೇಬೇಕು, ನೋ ಅದರ್ ಆಪ್ಷನ್. ಸೊ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ನೀರು ಕುದೀತಾ ಇದೆ. ಓಕೆ, ಆಫ್ ಮಾಡ್ತಾ ಇದ್ದೀನಿ. ನಿಂಬೆ ಹಣ್ಣು, ಬಟ್ ನಿಂಬೆ ಹಣ್ಣೆಲ್ಲ ಸೊರ್ಗೋಗ್ಬಿಟ್ಟಿದೆ. ಇವಾಗೆಲ್ಲ ನೆನೆಸ್ಕೊಂಡಾಗ ಅನಿಸುತ್ತೆ ಬೆಂಗಳೂರು ಥರ ನಮ್ಮೂರಲ್ಲೂ ಬ್ಲಿಂಕಿಟ್ ಎಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಅನಿಸುತ್ತೆ ಇವಾಗಲೇ ಸೋಂಬೇರಿ ಆಗಿದ್ದೀವಿ, ಇನ್ನೂ ಸೋಂಬೇರಿ ಆಗಿಬಿಡ್ತಿದ್ವು ಅಂತ. ಏನು ಮಾಡೋಣ, ಬರ್ತಾನೆ ಇಲ್ಲ. ಮಾರ್ನಿಂಗ್ ಎಕ್ಸಾಮ್ ಗೈಸ್, ಓದ್ಕೋತಾ ಇದ್ದಾಳೆ. ಚೂರು ಕಾಟ ಕೊಟ್ಬಿಟ್ಟು ಬರೋಣ ಮನೆಗೆ. ಹಿ ಫೋನ್ ನೋಡ್ತಿದ್ಯಾ, ಓದ್ಕೊತಿದ್ಯಾ ಅಂದರೆ? ಊಟ ತಿಂಡಿ ತಿಂದ? ಎರಡು ಒಟ್ಟಿಗೆ ಹೆಂಗೆ ತಿನ್ನೋಕ್ಕಾಗತ್ತೆ? ಪಟ ಅಂತ ಹೊಡಿತೀನಿ. ಹಾಂ, ನೀನು ತಿಂದ? ಇಲ್ಲಪ್ಪ, ನಾನು ನೋಡು ಏನು ಕುಡಿತಿದ್ದೇನೆ. ಏನು ಸಮಾಚಾರ? ಯಾಕೆ ಸ್ವರ್ಗೋಗಿರಂಗಿದ್ಯಾ ನಿಂಬೆಹಣ್ಣು ಥರ? ನನ್ನ ನಿಂಬೆಹಣ್ಣು ಇವತ್ತಿಗೆ ಸ್ವರ್ಗೋಗಿತ್ತು. ಹೌದಾ? ಹ್ಞೂ. ಏನು ಸಮಾಚಾರ? ಓದಿಲ್ವಾ? ಯಾಕೆ ಓದಿಲ್ಲ? ಓದ್ತಿದ್ಯಾ ಹಂಗಾರೆ? ಮತ್ತು ಫೋನ್ ನೋಡ್ತಿದ್ಯಾ? ಅದ್ರಲ್ಲೇ ಓದ್ತಿರೋದು. ಫೋನಲ್ಲಿ ಓದ್ತೀರಾ ನೀವೆಲ್ಲ? ಸಾವುಕಾರ ಮಂದಿ ಬಿಡಪ್ಪ, ಫೋನಲ್ಲೆಲ್ಲ ಓದ್ತೀರಾ? ನಾವು ಬರೀ ಬುಕ್ಕಲ್ಲೇ ಓದ್ತಿದ್ದಿದ್ದು. ನೀವು ಫೋನಲ್ಲೆಲ್ಲ ಓದ್ತೀರಾ? ಮತ್ತೆ ಏನು ಸಮಾಚಾರ? ಏನು ಬೇಡ? ನಾನೇನು ಕೊಟ್ಟೇ ಇಲ್ಲ ನಿಂಗೆ. BA ಆದಮೇಲೆ ತಲೆ ಹೆಂಗೆ ತಿನ್ನೋದು ಮೋಟಿ? ಹೀಗೆ ಮಾಡ್ತಿದೆಯಲ್ಲ, ಅದೇ ನಮಗೂ ಟೈಮ್ ಬರುತ್ತೆ. ಟೈಮ್ ಎಲ್ರಿಗೂ ಬರುತ್ತೆ ಮೋಟಿ. ಒಂದು ಸ್ವಲ್ಪ ಬೆಟರ್ ಆಗಿದೆ ಅಲ್ಲ ಇದು. ಐ ವಿಶ್ ನನಗೆ ಯಾರಾದರೂ ಒಬ್ಬರು 24x7 ಕ್ಯಾಮ್ರಾ ಇಟ್ಕೊಳಕ್ಕಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವಾ? ಎಷ್ಟು ಈಸಿ ಲೈಫ್ ಅವಾಗ. ಸಮ್ಟೈಮ್ಸ್ ಐ ಸ್ಟಿಲ್ ಫೀಲ್ ವಿಯರ್ಡ್, ಲೈಕ್ ಟಾಕಿಂಗ್ ಟು ಕ್ಯಾಮ್ರಾ. ಇವಂದು ನಂದು ಒಂದು 7, 8, 9 ಕಂಟಿನ್ಯೂಸ್ ಡೈಲಿ ವ್ಲಾಗ್ಸ್ ಆದ್ರೂ ಸಮ್ಟೈಮ್ಸ್ ಅವಾಗ ವಿಯರ್ಡ್ ಫೀಲ್ ಆಗುತ್ತೆ, ಏನು ಮಾಡ್ತಿದ್ದೀನಿ ಅಂತ. ಮತ್ತು ನಾ ರಿಯಲೈಸ್ ಇಲ್ಲ, ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನನಗಿವತ್ತು ಒಂದು ವಿಷಯ ರಿಯಲೈಸ್ ಆಯಿತು. ದಟ್ ನನಗೇನಾದರೂ ಮಾಡೋಕ್ಕೆ ಇಷ್ಟ ಇಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನನಗೆ ಎಷ್ಟೋ ರೀಸನ್ಸ್ ಹುಡುಕ್ತೀನಿ, ಎಕ್ಸ್ಕ್ಯೂಸಸ್ ಹುಡುಕ್ತೀನಿ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ. ಅಂದರೆ ನನಗಿವತ್ತು ಅದು ಜ್ಞಾನೋದಯ ಆಯಿತು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಇಟ್ ಅಗೇನ್. ಇನ್ಮೇಲಿಂದ ಹಿಂಗೆ ಮಾಡಲ್ಲ, 100% ಮಾಡಲ್ಲ. ಕರೆಕ್ಟಾಗಿ ಇಲ್ಲಿ ಪಿಂಪಲ್ ಆಗಿರೋದು ಎಷ್ಟು ಅಜೀಬಾಗಿ ಕಾಣಿಸ್ತಿದೆ. ನನಗೂ ಫಸ್ಟ್ ಟೈಮ್ ಬೇಗ ಹೋಗ್ತಾ ಇದೆ. ಮ್ಯಾಜಿಕ್.
ಗುಂಡಿ ಬಂದ್ಲು ಗುಂಡಿ ಗುಂಡ ಬಂದ ಎಲ್ಲಿಂದ ನೋಡಿ ನೀನು ಕಿಟಕಿ ಒಳಗಿಂದ ನುಸ್ಕೊಂಡು ಬರ್ತಿದೀಯಾ? ಹೋಗಲ್ಲಿದ್ದಾಳೆ, ಹೋಗು ಒಳಗೋಗು ಹಿಂಸೆ ಕೊಡು, ಹೋಗು ಹೇಳ್ತೀನಿ. ವಾಪಸ್ ಕಳಿಸ್ಬಿಟ್ರು ಗೈಸ್. ಏನು? ದಿಸ್ ಇಸ್ ಮೈ ಫಸ್ಟ್ ಔಟ್ಫಿಟ್, ಆಬ್ವಿಯಸ್ಲಿ ನಾಟ್ ದ ಲಾಸ್ಟ್ ಒನ್, ಬಿಕಾಸ್ ತುಂಬ ಕೆಲಸ ಇದೆ ಗೈಸ್. ಆ್ಯಂಡ್ ನಮ್ಮ ಸೆಟಪ್ ಇಲ್ಲೇ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಹೇರ್ ವಾಶ್ ಮಾಡಿರಲಿಲ್ಲ, ಹಾಗಾಗಿ ಚೇಂಜ್ಡ್ ಮೈ ಹೇರ್ ಸ್ಟೈಲ್. ಸದ್ಯಕ್ಕೆ ಏನೋ ಒಂದು ಪ್ರೆಸೆಂಟಬಲ್ ಆಗಿ ಕಾಣಲಿ ಅಂತ ಹಿಂಗೆ ಮಾಡಿದೆ. ವಾವ್, ಇಷ್ಟು ಜೋರು ಗಾಳಿ ಬೀಸ್ತಿದೆ ಗೊತ್ತಾ? ಒಂದು ನಿಮಿಷ ರೀ, ನೋಡಿ ಗೈಸ್. ಇವತ್ತು ಮಳೆ ಬರುತ್ತಾ? ಏನು ಅನ್ಸುತ್ತೆ ನಿಮಗೆ? ಅಕ್ಕ ಬಂದ್ಲು ಫೈನಲಿ ಎದ್ದು ಬಂದ್ಲು. ಮಳೆ ಬರುತ್ತೆ ಅನ್ಸುತ್ತಾ ನಿನಗೆ? ಎಷ್ಟು ಜೋರು ಗಾಳಿ ಬೀಸ್ತಿದೆ ಗೊತ್ತಾ? ನೋಡು. ಬರಲ್ಲ, ಆ ಕಡೆ ಬರುತ್ತೆ. ಅಲ್ಲಿ ಮೋಡ ಆಗೈತೆ. ಹೇಳ್ಬಿಟ್ಲು ಇವಳು. ಅಲ್ಲ ಆಗೈತೆ ಮೋಡ. ಇಲ್ಲೂ ಬರುತ್ತೆ, ಬಾ. ಬರಲ್ಲ ಅಂತ ಬರ್ದೇ ಇದ್ರೆ ಒಂದು ನನ್ಗನ್ಸುತ್ತೆ ಏನು ಗೊತ್ತಾ ಗೈಸ್, ನೀನು ನನ್ನ ಸರ್ವೆಂಟ್ ಆಗಿರ್ಬೇಕು ಒಂದಿನ ಫುಲ್. ಇವತ್ತು ಮಳೆ ಬರಲಿಲ್ಲ ಅಂದ್ರೆ ಓಕೆನಾ? ಬಂದು ಬಿಡು. ಹಂಗಾರೆ ನಿನಗೆ ಇದಿಲ್ಲ, ಬರುತ್ತೋ ಬರಲ್ವೋ ಅಂತ. ಸೆಗೆ ನನಗೆ ಈ ಥರ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಸುತ್ತೆ. ವಾಟ್ ಯು ಗೈಸ್ ಥಿಂಕ್? ಏನು ಅನ್ಸುತ್ತೆ ಮೋಟಿ ನಿನಗೆ? ಐ ಕ್ಲೋಸ್ ದಿಸ್ ಒನ್. ನಾನು ಹೇಳಿರೋದನ್ನ ನನಗೆ ಬಂದ್ಬಿಟ್ಟು ಕರೆಕ್ಟ್, ಮಾನ್ಯ ಹೇಳಿದ್ಲು ಇದನ್ನು. ಯಾಕೆ ಗೊತ್ತಾ? ಆಮೇಲೆ ಇದು ಇನ್ನೊಂದು ಏನು ಗೊತ್ತಾ, ನಾನು ಹೇರ್ ಸೆಟ್ ಮಾಡಿಲ್ಲ ಅಂತಂದಾಗ ಯಾವಾಗ ನೋಡು ಊಟ ಅಂತಾಳೆ ಗೈಸ್. ಎಲ್ಲಿಂದ ತರೋದು? ನಮ್ಮ ಮನೇಲೆಲ್ಲ ರೇಷನ್ ಖಾಲಿ ಆಗ್ತಿರೋದೇ ಮಾನ್ಯನಿಂದ. ಯಾವಾಗ ನೋಡಿದ್ರು ಊಟ ಅಂತಿಲ್ಲ ಮೋಟಿ. ದಪ್ಪ ಮಾತ್ರ ಆಗಲ್ಲ. ಸ್ನ್ಯಾಕ್ಸ್ ಬೇಕು. ಅದು ಹಿಂಗೆ ಮೋಟಿ. ನಾನು ಸುಮ್ಮನೆ ಅಂತ ಸ್ಮೆಲ್ ಮಾಡಿದ್ರೆ ಇಷ್ಟು ದಪ್ಪ ಆಗಿರ್ತೀನಿ. ಇವಳು ಎಲ್ಲ ತಿಂದೂ ಹಿಂಗಿರ್ತೀಯಲ್ಲ, ಹೆಂಗೆ ಮೋಟಿ? ಹಂಗೇನಿಲ್ಲ, ನಾನು ಸುಮ್ಮನಿರು. ಸೊ ಏನಂದರೆ, ನಾನು ಹೇರ್ ಸೆಟ್ ಮಾಡಿರಲ್ವಲ್ಲ, ಸೊ ಇದೊಂದು ಈಸಿ ವೇ ಕಂಡುಹಿಡ್ಕೊಂಬಿಟ್ಟಿದ್ದೀನಿ. ಹಿಂಗೆ ಹಾಕ್ಕೊಂಡು ಹೋಗೋದಷ್ಟೇ. ಲೇಸಿಗೆ ಏನೇನು ಬೇಕೋ ಅದೆಲ್ಲ ಕಂಡುಹಿಡ್ಕೊಂತೀನಿ ನೀನು, ನಂಗೆ ಗೊತ್ತು. ಟೈಮ್ ಸೇವರ್ ಅಂತಾರೆ ಅದನ್ನು. ಲೇಸಿ ಪೀಪಲ್ಲೇ ಹೇಳೋದಿನ್ನು. ಬನ್ನಿ ಗೈಸ್, ಇವಾಗ ಒಂದು ಶೂಟ್ ಮಾಡಬೇಕು ನಾನು. ಒಂದಲ್ಲ ಎರಡಲ್ಲ 3 ಶೂಟ್ ಮಾಡಬೇಕು. ಅದಾದಮೇಲೆ ನಂದು ಇದು ಬಂದಿದೆ, ತೋರಿಸ್ತೀನಿ. ಏನು ಗೊತ್ತಾ? ಬಟ್ಟೆಗಳು ಬಂದಿದೆ. ಸೊ ಬ್ಲೌಸ್ ಅದನ್ನು ತೋರಿಸ್ತೀನಿ. ಅಷ್ಟೇ, ಬನ್ನಿ ಶೂಟ್ ಮಾಡೋಣ. ಓಕೆ ಗೈಸ್, ಇವಾಗ ನಾನು ಮೇಕಪ್ ಮಾಡ್ಕೋತಾ ಇದ್ದೀನಿ. ಐ ಥಾಟ್ ಆಫ್ ಶೂಟಿಂಗ್ ಮಾನ್ಯನ್ ಹೆಲ್ಪ್. ಐ ಸೆಡ್ ಮಾನ್ಯನ್ ಹೆಲ್ಪ್ ತೊಗೊಳಲ್ಲ ಅಂತ, ಬಟ್ ಅವಳೇ ಬಂದ್ಲು. ನಾನು ಯಾಕೆ ಬೇಡ ಅಂತೇಳಿ ಬಾ ಅಂತಂದೆ. ನಾನು ಕರೆದ್ನ ಮೋಟಿ ನೀನೇ ತಾನೇ ಬಂದಿದ್ದಾಚೆ ಅಂದರೆ ಏನು ಗೊತ್ತಾ? ಸೊ ಈಗ ನಾನು ಮೇಕಪ್ ಮಾಡ್ತಾ ಇದ್ದೀನಿ. ಆದರೆ ಯಾವ ಥರ ಮೇಕಪ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾನ್ಯ ಹೆಂಗೆ ಹೇಳ್ತಾಳೋ ಹಾಗೆ ಯಾವ ಥರ ಮೇಕಪ್ ಮಾಡಲಿ? ಫುಲ್ ಬೋಲ್ಡ್ ಮೇಕಪ್ ಮಾಡಲಾ? ನಾನು ಹೆಂಗೆ ಹೇಳ್ತೀನಿ ಹಂಗೆ. ಸ್ಪೈಡರ್ ಥರ ಮಾಡಿ. ಸ್ಪೈಡರಾ? ಎಷ್ಟು ಸರಿ ಮಾಡಲಿ ಸ್ಪೈಡರ್ನ? ಏನಾರು ಕ್ರಿಯೇಟಿವ್ ಮಾಡು. ಕ್ರಿಯೇಟಿವ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟುಡೇ. ಬಂದೆ. ಸಿಂಪಲ್ ಗರ್ಲ್ ಮೇಕಪ್ ಮಾಡು. ಸಿಂಪಲ್ ಗರ್ಲ್? ಐ ಥಾಟ್ ಆಫ್ ಡೂಯಿಂಗ್ ಬೋಲ್ಡ್. ಸೊ ಸೇ ನೀನು ಹೇಳಿದ್ನೇ ಮಾಡಬೇಕು ಅಂದರೆ ನನ್ನನ್ನು ಯಾಕೆ ಕೇಳ್ತಿದ್ಯಾ? ನನಗಿದ್ರ ಒಂಥರ ಸಂತೋಷ. ಏನಾರ ಮಾಡ್ಕೋ. ಬೋಲ್ಡಲ್ಲಿ ಸಿಂಪಲ್ ಗರ್ಲ್ ಬೋಲ್ಡ್ ಮೇಕಪ್ ಮಾಡ್ತೀನಿ ಗೈಸ್. ವ್ಲಾಗಲ್ಲಿ ನಾನು ಮೇಕಪ್ ಮಾಡೋದು ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ನನ್ನ ಹತ್ರ ಇರೋದು ಒಂದೇ ಫೋನು ಗೈಸ್. ನಾನು ಶೂಟ್ ಮಾಡ್ತಾ ಇದ್ನಲ್ಲ, ಮೇ ಬಿ ಸಮ್ ಟೈಮ್ ಬೇರೆ ಟೈಮಲ್ಲಿ ಯಾವಾಗಾದರೂ ತೋರಿಸ್ತೀನಿ. ಎನಿಹೌ ನಾನು ಒಂದೇ ಥರ ಮೇಕಪ್ ಮಾಡಲ್ಲ. ಸಮ್ಮರಲ್ಲಿ ಒಂಥರ ಮೇಕಪ್ ಮಾಡ್ಕೋತೀನಿ, ವಿಂಟರಲ್ಲಿ ಒಂಥರ ಮೇಕಪ್ ಮಾಡ್ಕೋತೀನಿ, ಇಂಟ್ರೆಸ್ಟ್ ಇದ್ದಾಗ ಒಂಥರ ಮೇಕಪ್ ಮಾಡ್ಕೋತೀನಿ, ಇಂಟ್ರೆಸ್ಟ್ ಇಲ್ಲೇ ಇದ್ದಾಗ ಒಂಥರ ಮಾಡ್ಕೋತೀನಿ, ಸುಮ್ಮನೆ ಲೇಸಿಯಾಗಿದ್ದಾಗ ಒಂಥರ ಮಾಡ್ಕೋತೀನಿ. ಸೊ ಐ ಹ್ಯಾವ್ ಡಿಫ್ರೆಂಟ್ ಮೂಡ್ಸ್ಗೆ ಸೂಟ್ ಆಗೋ ಥರ ಮೇಕಪ್ ಮಾಡ್ಕೊತೀನಿ. ಸೊ ಐ ಹ್ಯಾವ್ ಲಾಟ್ ಆಫ್ ಟ್ಯಾಲೆಂಟ್. ಸೊ ಇವಾಗ ಸದ್ಯಕ್ಕೆ ನಾನು ವೀಡಿಯೋ ಮಾಡ್ಕೊಂಬರ್ತೀನಿ ಅಷ್ಟೆ. ಮೇಕಪ್ ಡನ್. ಮಾನ್ಯ ಇಸ್ ಸ್ಟಡಿಂಗ್. 3 ಗಂಟೆ 5 ಗಂಟೆ ಥರ ಇದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ.
ಸಿಂಪಲ್ ಕ್ಯಾಶುಯಲ್ ಗ್ಲೋವಿ ಸಿಂಪಲ್ ಆಗಿ ಮಾಡಿದ್ದೀನಿ. ನೈಸ್. ಟೈಮ್ ಫಾರ್ ದ ಬ್ಯಾಕ್ಗ್ರೌಂಡ್ ಚೇಂಜ್ ಆ್ಯಂಡ್ ಔಟ್ಫಿಟ್ ಚೇಂಜ್. ಲೆಟ್ಸ್ ಗೋ. ಈ ಲೈಟಿಂಗ್ ಎಲ್ಲ ಸೆಟ್ ಮಾಡೋ ಅಷ್ಟು ವರ್ಕೌಟೇ ಆಗೋಯ್ತು ಗೈಸ್. ಬೆಳಿಗ್ಗೆ ವರ್ಕೌಟ್ ಮಾಡಿಲ್ಲ ಅನ್ನೋ ಟೆನ್ಷನ್ನೇ ಇಲ್ಲ ನನಗೀಗ. ಮೈಕ್ದು ಜುಟ್ಟಿದೆ, ಮೈಕ್ ಇಲ್ಲ. ವಾಟ್ ಇಸ್ ದಿಸ್ ಯಾವ? ಓಕೆ, ಬ್ಯಾಕ್ಗ್ರೌಂಡ್ ಇದು. ಈಗ ಐ ವಿಲ್ ಚೇಂಜ್ ಮೈ ಔಟ್ಫಿಟ್. ಐ ವಿಲ್ ಇದೊಂದು ಶೂಟ್ ಮುಗಿಸಿ ಆಮೇಲೆ ಸಿಗ್ತೀನಿ ಗೈಸ್. ಲೆಟ್ಸ್ ಗೋ. ಕೆಲವು ದಿನ ಮೋಟಿವೇಶನ್ ಇರಲ್ಲ ಏನು ಮಾಡೋದಕ್ಕೂ, ಬಟ್ ವಿ ಹ್ಯಾವ್ ಟು ಡೂ ಇಟ್. ಯಾವಾಗಲೂ ಮೋಟಿವೇಶನ್ಗೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಇಟ್. ಹೊಟ್ಟೆ ಹಸಿತಿದೆ, ಊಟ ಮಾಡ್ಕೋಬೇಕು ನೋಡೋಣ. ಆ್ಯಕ್ಚುಲಿ ಪ್ರಾಬ್ಲಮ್ ನಂದಲ್ಲ ಗೈಸ್, ವೆದರ್ದು. ಗೊತ್ತಿತ್ತು ನೋಡಿ ಹೆಂಗಿದೆ ನೋಡಿ. ಈ ಥರ ವೆದರ್ ಇದ್ರೆ ಏನಾದರೂ ಮಾಡೋದಕ್ಕೆ ಮನ್ಸು ಬರುತ್ತಾ? ಬೈಕೋಬಿಡಿ, ಕಿಟಕಿ ತೋರಿಸ್ತಾವಳೆ ಅಂತ. ಕಿಟಕಿ ತೆಗೆದ್ರೂ ನಿಮ್ಗೇನು ಕಾಣಲ್ಲ, ಬಿಕಾಸ್ ಮುಂದೆ ಮನೆ ಇದೆ. ಊಹಾ ಮೆಂಟಲ್ ಆಗ್ತಿದ್ದೀನಿ ನಾನು. ಓಕೆ ಗೈಸ್, ಸೀರಿಯಸ್ ಆಗಿ ಲೆಟ್ಸ್ ಡೂ. ಬಾಯ್. ಓ ಮೈ ಗಾಡ್ ಗೈಸ್, ನನಗೆ ಇಷ್ಟೊಂದು ಪವರ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇವತ್ತೊಂದು ಬ್ರ್ಯಾಂಡ್ ಶೂಟ್ ಇತ್ತಾಯ್ತಾ, ಡೆಡ್ಲೈನ್ ಇವತ್ತೇ ಇದ್ದಿತ್ತು. ಗೆಸ್ ವಾಟ್, ದೇ ವಾಂಟೆಡ್ ಟು ಚೇಂಜ್ ದ ಸ್ಕ್ರಿಪ್ಟ್. ನಾನು ಅಷ್ಟೊಂದು ಮನಸ್ಸಿಂದ ಅಯ್ಯೋ 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 ಅನ್ಕೋತಾ ಇದ್ನಲ್ಲ, ಅದಕ್ಕೆ ದೇವರು ಪರವಾಗಿಲ್ಲ ಬಿಡು ಇವತ್ತು ಕೆಲಸ ಮಾಡಬೇಡ ಅಂತ ರೆಸ್ಟ್ ಕೊಟ್ಟರು. ಆಗ ಒಂಚೂರು ಸ್ಕ್ರಿಪ್ಟ್ನ ಚೇಂಜ್ ಮಾಡಿ ಅದಕ್ಕೆ ಒಂಚೂರು ಸ್ಕ್ರಿಪ್ಟ್ ಬರಿತಾ ಇದ್ದೆ. ಸೊ ಆ್ಯಂಡ್ ಇಲ್ಲಿ ನೋಡಿ ಯಾವ ಬುಕ್ ಇದು, ಹೌಸ್ ಆಫ್ ಇನ್ಸ್ಟಾಗ್ರಾಮ್. ಇದು ನನಗೊಂದು ಮೆಟಾ ಇವೆಂಟಲ್ಲಿ ಕೊಟ್ಟಿದ್ದಿತ್ತು. ಅದಕ್ಕೆ ಗೈಸ್, ಸಮ್ಟೈಮ್ಸ್ ನಾವು ಮನಸ್ಸಿಂದ ಏನು ಅನ್ಕೋತೀವಿ ಗೊತ್ತಾ, ತುಂಬ ಸ್ಟ್ರಾಂಗಾಗಿ ಏನಾದರೂ ಅಂದ್ಕೊಂಡ್ರೆ, ಸಿ ವಿ ಹ್ಯಾವ್ ಅ ಲೈವ್ ಎಕ್ಸಾಂಪಲ್. ಬೆಳಗ್ಗೆಯಿಂದ ಐ ವಾಸ್ ಲೈಕ್ ಓ ಶಿಟ್, ಇವತ್ತು ಮಾಡಬೇಕಾ, ಇವತ್ತು ಯಾಕೋ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಿದ್ದೆ. ಗಾಡ್ ಸೆಡ್ ತಥಾಸ್ತು ಮಗಳೇ, ಮಾಡಬೇಡ, ಇವತ್ತು ಆರಾಮಾಗಿರು, ನಾಳೆ ನಾಡಿದ್ದು ನೋಡ್ಕೊಳ್ಳೋಣ ಅಂತ. ಸೊ ಇವಾಗ ಹೊಟ್ಟೆ ಹಸಿತಾ ಇದೆ. ನಾನೀಗ ಹೋಗಿ ಊಟ ತಿಂದ್ಬಿಟ್ಟು ಮೇ ಬಿ ನಾನಿವತ್ತು ಸಂಜೆ ತುಮಕೂರ್ಗೆ ಹೋಗಬೇಕು ಅನಿಸುತ್ತೆ ಅಮ್ಮನ ಜೊತೆ, ಗೊತ್ತಿಲ್ಲ ನನಗೆ. ನಮ್ಮಂಗೆ ಹೇಳ್ದೆ ಬರೋಕ್ಕಾಗಲ್ಲ, ಕೆಲಸ ಇದೆ ಇವತ್ತು ತುಂಬ ಅಂತ. ಬಟ್ ಇವಾಗ ಕೆಲಸ ಇಲ್ಲ, ಏನು ಮಾಡಲಿ? ಓಕೆ, ನೋಡೋಣ. ಹೋದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿರ್ತೀರಾ ಅಂತ. ಎಂಜಾಯ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಸದಾ ಹೀಗೆ ಇರಲಿ. ಮಾಡ್ತಾ ಇರಿ, ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್.